ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ವರ ಮಾಧ್ಯಮ. ನಾನು ನಿಮ್ಮ ಪ್ರೀತಿಯ ಸುರಭಿ ವೆಂಕಟೇಶ್. ಬೆಳಗ್ಗೆನೆ ಪಡ್ಡು ಮಾಡ್ತಿದ್ದೆ. ಸೊ ನಿಮ್ಗಳಿಗೆ ಸಾಕಷ್ಟು ಸಲ ಹೇಳಿರ್ತೀನಿ, ದೋಸೆ ಹಿಟ್ಟು ಹಿಂದಿನ ದಿನದ್ದು ಮಿಕ್ಕಿದ್ರೆ ಅಥವಾ ಇಡ್ಲಿ ಹಿಟ್ಟು ಮಿಕ್ಕಿದ್ರೆ ನೆಕ್ಸ್ಟ್ ಡೇ ನಮ್ಮ ಮನೇಲಿ ಮಾಡೋದು ಪಡ್ಡು ಅಂತ. ಬಟ್ ಏನಕ್ಕೆ ನಿಮಗೆ ಏನೋ ರೆಸಿಪಿ ಎಲ್ಲ ತೋರಿಸ್ತಿಲ್ಲ, ಈ ಒಂದು ಪಡ್ಡು ಮಣೆನ ನಿಮ್ಗಳಿಗೆ ತೋರಿಸಿದೆ. ಕಬ್ಬಣದನ್ನ ಪರ್ಚೇಸ್ ಮಾಡಿ ತಗೊಂಡು ಬಂದಿದೆ ಅಂತ. ಹಾಗೆ ತುಂಬ ಜನ ನನಗೆ ಕಾಮೆಂಟ್ ಮಾಡಿ ಕೇಳಿದ್ರಿ, ಇದನ್ನ ಸೀಸನಿಂಗ್ ಹೇಗೆ ಮಾಡ್ತೀರಾ ಅಂತ. ಇವತ್ತು ಮಾಡಿ ಫಸ್ಟ್ ಟೈಮ್ ಆ್ಯಕ್ಚುಲಿ ಇದನ್ನು ಯೂಸ್ ಮಾಡ್ತಿರೋದು. ತೊಗೊಂಬಂದಾಗಲೇ 2 ತಿಂಗಳ ಮೇಲೆ ಆಗೋಗಿತ್ತು. ಫಸ್ಟು ಇದನ್ನು ಚೆನ್ನಾಗಿ ಮಾಮೂಲಿ ಸೋಪು ಅಥವಾ ಸಬೀನಾ ನೀವೇನು ಉಪಯೋಗಿಸ್ತೀರೋ ಅದು ಹಾಕಿ ತೊಳ್ಕೊಳ್ಳಿ. ನಾನು ಕ್ಲೀನಾಗಿ ಅದನ್ನೇ ಮಾಡಿದ್ದೀನಿ. ತೊಳೆದಿದ್ದಾದಮೇಲೆ ಜಾಸ್ತಿ ಎಣ್ಣೆನ ಸವರಿದ್ದೀನಿ. ನಿಮಗೆ ಇಲ್ಲಿ ಮಧ್ಯ ಮಧ್ಯ ಕಾಣಿಸ್ತಿರೋದು ಎಣ್ಣೆ. ಸುಮಾರು ಒಂದು ಅರ್ಧ ಇಂದ ಮುಕ್ಕಾಲು ಗಂಟೆ ಅಷ್ಟು ಎಣ್ಣೆ ಸವರಿ ಇಟ್ಟಿದ್ದೀನಿ. ಅದಾದಮೇಲೆ ನೀವು ತವಾ ಆಗಲಿ ಅಥವಾ ಈ ಥರ ಪಡ್ಡು ಮಣೆ ಆಗಲಿ ಯೂಸ್ ಮಾಡೋಕ್ಕೆ ರೆಡಿ ಆಗುತ್ತೆ. ನೋಡೋಣ ಎಷ್ಟು ಚೆನ್ನಾಗಿ ಸೀಸನಿಂಗ್ ಆಗಿದೆ ಅನ್ನೋದು ನನಗೂ ಗೊತ್ತಿಲ್ಲ. ಪಡ್ಡು ಯಾವ ಥರ ಏಳುತ್ತೆ ಅನ್ನೋದನ್ನ ನಿಮ್ಗಳಿಗೂ ತೋರಿಸ್ತೀನಿ. ಚೆನ್ನಾಗಿ ಕಾದಿದೆ. ನಿಮಗೆ ಫಸ್ಟ್ ಟೈಮ್ ಕರೆಕ್ಟಾಗಿ ಬರಲಿಲ್ಲ ಅಂತಂದರೆ ಇದೇ ಪ್ರೊಸೀಜರ್ನ ಮತ್ತೆ ಫಾಲೋ ಮಾಡಬೇಕು. ಯಾಕಂದರೆ ಕೆಲವು ಕಬ್ಬಣಗಳು ತಕ್ಷಣಕ್ಕೆ ಸೀಸನಿಂಗ್ ಆಗಲ್ಲ. ಸೊ ಇದು ಬರಲಿಲ್ಲ ಅಂದರೆ ಇನ್ನೊಂದ್ಸಲ ಇದೇ ಪ್ರೊಸೀಜರ್ನೇ ಫಾಲೋ ಮಾಡ್ತೀನಿ. ಎಣ್ಣೆ ಹಚ್ಚಿ ಎಲ್ಲ ಮಾಡಿ. ನಾನ್ ಸ್ಟಿಕ್ ಬದಲು ಹೇಳ್ದೇ ಇರ್ಬೋದು, ಕೆಲವರಿಗೆ ಪ್ರಾಬ್ಲಮ್ ಡೆಫಿನೆಟ್ಲಿ ಆಗೇ ಆಗುತ್ತೆ. ಯಾಕಂದರೆ ಕಬ್ಬಣದ್ದು ನಾವು ಯೂಸ್ ಮಾಡ್ತಿದ್ದೀವಿ ಅಂದಾಗ. ಅದೇ ನಾನ್ ಸ್ಟಿಕ್ ಯೂಸ್ ಮಾಡೋ ಬದಲು ಇದು ಬೆಸ್ಟ್ ಅಂತ ಅನ್ಸುತ್ತೆ. ನಿಮ್ಗಳಿಗೂ ಲೈವ್ ಆಗಿ ತೋರಿಸ್ತೀನಿ ನಮ್ಮನೇಲಿ ಪಡ್ಡು ಎಷ್ಟು ಕ್ಲೀನಾಗಿ ಹೇಳುತ್ತಾ ಇಲ್ವಾ ಅನ್ನೋದನ್ನ. ಒಂದು ಸೈಡ್ ಬೆಂದಿದೆ, ನೋಡೋಣ ಹಾಕಿ ಟ್ರೈ ಮಾಡ್ತೀನಿ ಹೇಳುತ್ತಾ ಅಂತ. ಪಾಸ್ ಮಾಡಿ. ಸೀಸನಿಂಗ್ ಆಲ್ಮೋಸ್ಟ್ ಆಗಿದೆ, ಆದರೆ ಮೋಸ್ಟ್ಲಿ ಇನ್ನೊಂದು ಸಲಕ್ಕೆ ನೆಕ್ಸ್ಟ್ ಟೈಮ್ಗೆ ಸರಿ ಹೋಗುತ್ತಿದ್ದು. ನಿಮಗೆ ಗೊತ್ತಾಗ್ತಿದೆ, ಅರ್ಧ ಹೇಳ್ತಾ ಇದೆ, ಇನ್ನು ಅರ್ಧ ಸ್ವಲ್ಪ ಸರಿ ಬರ್ತಿಲ್ಲ. ಕ್ಲೀನಾಗಿ ಬಂದಿದೆ, ನೀವು ಅಬ್ಸರ್ವ್ ಮಾಡ್ತಿದ್ರೆ. ಆ ಕಡೆ 2 ಮಾತ್ರ ಸ್ವಲ್ಪ ಅರ್ಧಂಬರ್ಧ ಬಂದಿದೆ. ಅದನ್ನು ಮತ್ತೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿ ಮಾಡ್ಬೋದು. ಇಷ್ಟು ಮಾಡಿದ್ರೆ ಹೋಪ್ ನಿಮ್ಗಳಿಗೂ ಈಸಿಯಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಟ್ರೈ ಮಾಡಿ ನೋಡಿ ಒಂದ್ಸಲ. ಸೊ ಇದೊಂದು ಟ್ರಿಪ್ ಹಾಕಿದೆ. ನೆಕ್ಸ್ಟ್ ಟ್ರಿಪ್ನಲ್ಲಿ ಸ್ವಲ್ಪನೂ ಮೆತ್ಕೊಂಡಿಲ್ಲ. ನೀವೆಲ್ಲ ಅಬ್ಸರ್ವ್ ಮಾಡಿದ್ರೆ ಕ್ಲೀನಾಗಿ ಬಂದಿದೆ. ಸೊ ಇನ್ನೊಂದು 2 ಸಲ ನಾನು ಇದನ್ನು ನಾರ್ಮಲಾಗಿ ಯೂಸ್ ಮಾಡಿಕೊಂಡ್ರೆ ಫುಲ್ ರೆಡಿ ಆಗುತ್ತೆ ಯೂಸ್ ಆಗೋಕ್ಕೆ. ಆಮೇಲೆ ಈಸಿಯಾಗೂ ಬರುತ್ತೆ. ನಿಮ್ಗಳಿಗೆ ತೋರಿಸಿದಲ್ಲ ಕಬ್ಬಣದ್ದು ಪಡ್ಡು ಮಣೆ ತುಂಬಾ ಚೆನ್ನಾಗಿ ಸೀಸನಿಂಗ್ ಆಗಿದೆ. ಅಂದರೆ ಫಸ್ಟ್ ಟೈಮೇ ನಿಮಗೆ ಬರಲಿಲ್ಲ ಅಂದರೆ ಅದನ್ನು ಬಿಡೋಕ್ಕೆ ಹೋಗ್ಬಿಡಿ. 1-2 ಒಬ್ಬೆ ಆಗ್ತಿದ್ದಂಗೆ ನಾರ್ಮಲಾಗಿ ಹಾಕಿ ಸ್ಟಾರ್ಟ್ ಆಗುತ್ತೆ. ಆಮೇಲೆ ತುಂಬ ಚೆನ್ನಾಗಿ ಟೇಸ್ಟ್ ಕೂಡ ಡಿಫ್ರೆಂಟ್ ಆಗಿರುತ್ತೆ. ಯಾಕಂದರೆ ಕಬ್ಬಣದ್ದು ವಾಸನೆ ಆಗಿರ್ಬೋದು, ಟೇಸ್ಟ್ ಆಗಿರ್ಬೋದು ಚೆನ್ನಾಗಿ ಬರುತ್ತೆ. ಟ್ರೈ ಮಾಡಿ ನೋಡಿ. ತುಂಬ ಈಸಿ ಆ್ಯಕ್ಚುಲಿ ಕಬ್ಬಣದ್ದು ಯೂಸ್ ಮಾಡೋದು. ಆ್ಯಂಡ್ ನಮಗೇನೋ ಅದು ಅಡ್ಜಸ್ಟ್ ಆಯಿತು. ಸೊ ಯಾರಾದರೂ ತೊಗೊತೀರಾ ಅಂದರೆ ತೊಗೊಂಡು ಬರ್ತಿಲ್ಲ ಹೇಳ್ತಿಲ್ಲ ಅಂದರೆ ಆದಷ್ಟು ಈ ಥರ ಸೀಸನಿಂಗ್ ಮಾಡೋಕ್ಕೆ ನೀವುಗಳನ್ನು ಟ್ರೈ ಮಾಡಿ ನೋಡಿ. ಈಸಿಯಾಗಿ ಆಗುತ್ತೆ. ಯಾವುದೇ ರಾಕೆಟ್ ಸೈನ್ಸ್ ಥರ ಅಲ್ಲ. ಕೆಲವು ಸಲ ಟೈಮ್ ಹಿಡಿಯುತ್ತೆ ಅದು ಆಗೋಕ್ಕೆ ಎಲ್ಲ. ಯಾಕೆಂದರೆ ಕಬ್ಬಣ ಒಂದೊಂದು ಸಲ ಒಂದೊಂದು ಥರ ಉಪಯೋಗಿಸ್ಕೊಂಡು ಮಾಡಿರ್ತಾರಲ್ಲ. ಸೊ ಇಷ್ಟೆಲ್ಲ ಆದಮೇಲೆ ನಿಮಗೆ ಸುಮಾರು ವೀಡಿಯೋಗಳ ಹಿಂದೆ ತೋರಿಸಿದೆ, ಕೆಲವು ಬ್ಲೌಸ್ಗಳನ್ನ ಸ್ಟಿಚ್ ಮಾಡೋಕ್ಕೆ ಕೊಟ್ಟಿದ್ದೆ ಅಂತ. ಸೊ ಅವ್ರು ಕಾಲ್ ಮಾಡಿದ್ರು ಬ್ಲೌಸ್ ರೆಡಿ ಇದೆ ಅಂತ. ಇಸ್ಕೊಂಡು ಬರಲೇಬೇಕಿತ್ತು ಅಂತ ಹೋದೆ, ಇಸ್ಕೊಂಡು ಬರೋಣ ಅಂತ. ಸೊ ನಿಮ್ಗಳಿಗೂ ತೋರಿಸೋಣ ಅಂತ ಅಂದ್ಕೊಂಡೆ. ಇದೇನಕ್ಕೆ ನಿಮಗೆ ಸ್ಪೆಸಿಫೈ ಮಾಡಿ ತೋರಿಸ್ತಾ ಇದ್ದೀನಿ ಅಂತ ಅಂದರೆ, ಸುಮಾರು ರೇಷ್ಮೆ ಸೀರೆಗಳಿಗೆ ವಿತ್ ಬ್ಲೌಸ್ ಹೊಲಿಸ್ಕೊಂಡಿರ್ತೀವಿ. ಸೀರೆ ಹಳೇದಾಗ್ತಾ ಆಗ್ತಾ ಅಂದರೆ ತುಂಬ ವರ್ಷದ ಆದಮೇಲೆ ಕೆಲವು ಸಲ ಬ್ಲೌಸ್ಗಳು ಈ ಪಾರ್ಟಲ್ಲಿ ಸೆಕೆ ಅಂಟ್ಕೊಂಡು ಕಲರ್ ಬಿಟ್ಟೋಗುತ್ತೆ ಅಥವಾ ಟೈಟ್ ಆಗುತ್ತೆ. ಇದೆಲ್ಲ ಕಾಮನ್ ಅಲ್ಲ, ಒಂದು ಸ್ವಲ್ಪ ವರ್ಷ ಆಗ್ತಿದ್ದಂಗೆ. ಸೊ ನಿಮ್ಗಳು ಕೆಲವು ಐಡಿಯಾ ಕೊಡೋಣ ಅಂತ ಅಂದ್ಕೊಂಡೆ. ನಾನು ಏನನ್ನ ಫಾಲೋ ಮಾಡ್ತೀನೋ ಅದನ್ನು ಈ ಸೀರೆ ನಿಮಗೆ ತೋರಿಸಿದೆ. ಪ್ಲೇನ್ಗೆ ಬಾರ್ಡ್ರ್ ಇತ್ತು, ಪ್ರಿಂಟ್ ಹಾಕ್ಸಿದೆ, ಇದೆಲ್ಲ ಡೀಟೇಲ್ಸ್ಗಳನ್ನ ನಿಮಗೆ ಹೇಳಿದೆ. ಇದಕ್ಕೆ ಒಂದು ಬ್ಲೌಸ್ ಬೇಕಿತ್ತು. ಏಕೆಂದರೆ ನಿಮ್ಗೆ ಹೇಳಿದೆ ಈ ಸ್ಯಾರಿ ನಂದಲ್ಲ, ಆಂಟಿದು ಪ್ಲೇನ್ ಸೀರೆ ಇಸ್ಕೊಂಡು ಬಂದಿದೆ, ಅದ್ಮೇಲೆ ಪ್ರಿಂಟ್ ಹಾಕ್ಸ್ಕೊಂಡಿತ್ತು ಅಂತ. ಇದಕ್ಕೆ ಬ್ಲೌಸ್ ಇರಲಿಲ್ಲ. ಸೊ ಒಂದು ಆಪ್ಷನ್ ಇದ್ದಿದ್ದು ನಿಮ್ಗಳಿಗೆ ಇವಾಗೆಲ್ಲ ಗೊತ್ತಿರೋ ಥರ ಪ್ಲೇನ್ ಸಿಲ್ಕ್ ಕಾಟನ್ ಪರ್ಚೇಸ್ ಮಾಡೋದು, ಅದಕ್ಕೆ ಆರಿ ವರ್ಕ್ ಎಂಬ್ರಾಯ್ಡ್ರಿ ವರ್ಕ್ ಮಾಡಿಸೋದು. ಸೊ ಅದು ತುಂಬ ಟ್ರೆಂಡಿಂಗಲ್ಲಿದೆ ಅಂತ ಈ ನಡುವೆ ಯಾರು ನೋಡೋದು ಅದನ್ನೇ ಬೇಗ ಆಗುತ್ತೆ ಅಂತ ಮಾಡಿಸ್ಕೊತೀವಿ. ಬಟ್ ನನಗೇನು ಅಂದರೆ ಈ ಥರ ಟ್ರೆಡಿಷ್ನಲ್ ಸ್ಯಾರಿಗಳಿಗೆ ಅಂದರೆ ಟ್ರೆಡಿಷ್ನಲ್ ಸೀರೆಗಳಿಗೆ ಆ ಥರ ಬ್ಲೌಸು ಕೆಲವುದಕ್ಕೆ ಹೊಂದುತ್ತೆ, ಬಟ್ ಕೆಲವುದಕ್ಕೆ ಹೊಂದಲ್ಲ ಅಂತ ನನಗೆ ಅನ್ನಿಸ್ತು. ಯಾವಾಗಲೂ ಟ್ರೆಡಿಷ್ನಲ್ಗೆ ಎಷ್ಟು ಸಿಂಪಲ್ಲಾಗಿ ಇರ್ತೀವೋ, ಅಂದರೆ ಎಷ್ಟು ಸಿಂಪಲ್ಲಾಗಿ ಡ್ರೆಸ್ ಮಾಡ್ಕೋತೀವೋ ಲುಕ್ ಅದಕ್ಕೆ ಜಾಸ್ತಿ ಆಗುತ್ತೆ ಅಂತ ನನ್ನ ಒಂದು ಅಭಿಪ್ರಾಯ ಅಥವಾ ಅನಿಸಿಕೆ. ಹಾಗಾಗಿ ಇದಕ್ಕೆ ಮುಂಚೆನೇ ತೊಗೊಂಡು ಬಂದಿದ್ದೆ ಬ್ಲೌಸ್ನ. ಅಂದರೆ 2 ಥರ ಬಟ್ಟೆ ತೊಗೊಂಡ್ಬಂದಿದೆ. ಇಲ್ಲಿ ನಿಮಗೆ ಪ್ಲೇನ್ ಕಾಣ್ತಿದೆಯಲ್ಲ, ಇದು ಸಿಲ್ಕ್ ಬಟ್ಟೆ, ಕಾಸ್ಟ್ಲಿ ಬಟ್ಟೆ.
ನಾರ್ಮಲಾಗಿ ಸಿಗುತ್ತಲ್ಲ 200 ರೂಪಾಯಿ ಆ ಥರದಲ್ಲ, 700 ರೂಪಾಯಿ 800 ರೂಪಾಯಿ ಮೀಟ್ರ್ ಕೊಟ್ಟು ತೊಗೊಂಡು ಬಂದಿದ್ದು. ಬಟ್ 1 ಮೀಟ್ರ್ ತಂದಿರಲಿಲ್ಲ, ಅರೌಂಡ್ 60 ಸೆಂಟಿಮೀಟರ್ ಏನೋ ತೊಗೊಂಡು ಬಂದಿದೆ ಅಂತ ಅನ್ಕೋತೀನಿ. ಅದಕ್ಕೆ ಇದು ಮತ್ತು ರೇಷ್ಮೆ ಬಟ್ಟೆ ಮೇಲ್ಗಡೆ ಕಾಣಿಸ್ತಿದೆಯಲ್ಲ ನಿಮಗೆ, ಚಿಕ್ಕ ಚಿಕ್ಕ ಬುಟ್ಟ ಇದೆ. ಆಮೇಲೆ ಇದು ಈ ನಡುವೆ ಬರ್ತಿದೆಯಲ್ಲ ಬ್ರೊಕೇಡ್ ಬಟ್ಟೆ, ಆ ಥರದ್ದಲ್ಲ, ಸಿಲ್ಕ್ ಬಟ್ಟೆ ಮೇಲೆ ಜರಿ ವರ್ಕ್. ಇದು ಒಂದು 40 ಸೆಂಟಿಮೀಟರ್ 50 ಸೆಂಟಿಮೀಟರ್ ತೊಗೊಂಡು ಬಂದಿದೆ. ಹಾಗಾಗಿ ಈ ಪ್ಲೇನು ಬಾಡಿಗೆ ಬಂದಿದೆ, ಹಿಂದೆ ಬಾಡಿ ಮತ್ತು ಮುಂದೆ ಬಾಡಿ ಪ್ಲೇನ್ ಇಟ್ಟು ಹೊಲಿಸಿದ್ದೀನಿ. ಅದಕ್ಕೆ ಈ ಥರ ಸ್ಲೀವ್ಸಿಗೆ ಮಾತ್ರ ಈ ಥರ ಜರಿ ಇರೋವಂಥ ಬಟ್ಟೆನ ಹಾಕಿ ಹೊಲ್ಕೊಡಿ ಅಂತ ಕೇಳಿದ್ದೆ. ಸೊ ಈ ಸ್ಯಾರಿ ಆ್ಯಕ್ಚುಲಿ ಎಕ್ಸಾಕ್ಟಾಗಿ ಮ್ಯಾಚ್ ಆಗುತ್ತೆ, ಬಟ್ ನಿಮಗೆ ಸ್ವಲ್ಪ ಕಲರ್ನಲ್ಲಿ ಅಂದರೆ ಕ್ಯಾಮ್ರಾನಲ್ಲಿ ಕಲರ್ಗಳು ಸ್ವಲ್ಪ ಹಾಗೆ ಬಿಡ್ಬೋದು. ಸೊ ರೇಷ್ಮೆ ನಿಮಗೆ ಇಷ್ಟೇ ಎಕ್ಸಾಕ್ಟಾಗಿ ಮ್ಯಾಚ್ ಬರೋದು. ಇದು ಒಂಚೂರು ಲೈಟ್ ಆಯಿತು, ಬಟ್ ನನಗೇನು ಯೋಚನೆ ಇರಲಿಲ್ಲ ಲೈಟ್ ಆಗಿದ್ರು. ಈ ಪ್ಲೇನ್ ಪಾರ್ಟ್ ಮಾತ್ರ ಎಕ್ಸಾಕ್ಟಾಗಿ ಪರ್ಪಲ್ ಮ್ಯಾಚ್ ಆಗುತ್ತೆ. ಹಾಗೆ ಸ್ವಲ್ಪ ಬಟ್ಟೆ ಮಿಕ್ತು ಅಂತ ಅವ್ರು ಏನು ಮಾಡಿದ್ದಾರೆ ಗೊತ್ತಾ, ಹಿಂದೆ ಈ ಥರ ಒಂದು ಪ್ಯಾಚ್ ವರ್ಕ್ ಮಾಡಿದ್ದಾರೆ, ಕಾಣಿಸ್ತಿದೆಯಾ? ಈ ಥರ ಪ್ಯಾಚ್ ವರ್ಕ್ ಮಾಡಿ ಇದಕ್ಕೆ ಸ್ವಲ್ಪ ಡಿಫ್ರೆನ್ಶಿಯೇಟ್ ಮಾಡೋಕ್ಕೆ ಒಂದು ಸಣ್ಣದು ಗೋಲ್ಡ್ ಲೇಸ್ ಇಟ್ಟಿದ್ದಾರೆ. ಪ್ಲೇನ್ಗೆ ಮತ್ತು ಈ ಪರ್ಪಲ್ಗೆ ಡಿಫ್ರೆನ್ಶಿಯೇಟ್ ಮಾಡೋಕ್ಕೆ, ಏಕೆಂದರೆ ಇಲ್ಲಿ ಅವರು ಸ್ಟಿಚ್ ಹಾಕ್ತಾರಲ್ಲ, ಆ ಸ್ಟಿಚ್ ಕಾಣಿಸುತ್ತೆ. ಸೊ ಅದು ಬೇಡ ಅಂತ ಈ ಥರ ಒಂದು ಗೋಲ್ಡ್ ಇಟ್ಟಿದ್ದಾರೆ. ಸೊ ನೋಡಿ ಈ ಥರ ಬಂದಿದೆ. ಇದು ಬ್ಯಾಕು, ಇದು ಫ್ರಂಟ್ ಮಾಮೂಲಿ ರೌಂಡು, ಇಷ್ಟದ ಸ್ಲೀವ್ಸ್. ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂತಂದರೆ ಸ್ವಲ್ಪ ಡಿಫ್ರೆಂಟ್ ಲುಕ್ ಬರುತ್ತೆ ನಿಮ್ಮ ರೇಷ್ಮೆ ಸೀರೆಗಳಿಗೆ. ಅಂದರೆ ಬಟ್ಟೆ ಏನು ಕಮ್ಮಿ ರೇಟಿಂದಲ್ಲ, ಸೊ ನೀವು ದುಡ್ಡು ಕೊಡಲೇಬೇಕಾಗುತ್ತೆ. ಬಟ್ ಮಾಮೂಲಿ ವರ್ಕ್ ಎಲ್ಲರೂ ಮಾಡಿಸ್ಕೋತಾರಲ್ಲ, ಅದ್ರ ಬದಲು ಈ ಥರದ್ದು ಬೆಸ್ಟ್ ಅಂತ ಮಾಡಿಸಿದ್ದೀನಿ. ಇನ್ನು ಮಿಕ್ಕಿದ ಬ್ಲೌಸ್ಗಳು ಆ್ಯಕ್ಚುಲಿ ನಾರ್ಮಲ್, ತುಂಬ ಏನು ಡಿಫ್ರೆಂಟಾಗಿ ಅನ್ನೋಂಗೇನಿಲ್ಲ, ನಿಮಗೆ ಜಸ್ಟ್ ನೆಕ್ ಮಾತ್ರ. ಆಮೇಲೆ ಈ ಸಲ ಎಲ್ಲದಕ್ಕೂ ಉದ್ದ ಸ್ಲೀವ್ಸ್ ಇಡ್ಸಿದ್ದೀನಿ ನೋಡೋಣ ಅಂತ. ಆಮೇಲೆ ಇದೆಲ್ಲ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ಬೋದು ಅಂತ ವಿ ನೆಕ್ ಟ್ರೈ ಮಾಡಿದೆ. ಫಸ್ಟ್ ಟೈಮ್ ನಾನು ವಿ ನೆಕ್ನ ಟ್ರೈ ಮಾಡಿರೋದು. ಹೆಂಗೆ ಬರುತ್ತೋ ಗೊತ್ತಿಲ್ಲ, ವೇರ್ ಮಾಡಿದಾಗ ಡೆಫಿನೆಟ್ಲಿ ನಿಮ್ಗಳಿಗೂ ತೋರಿಸ್ತೀನಿ. ಆ್ಯಂಡ್ ಇದೊಂದು ಚಂದೇರಿ ಸಿಲ್ಕ್. ಆಮೇಲೆ ಯಾರೋ ಕಾಮೆಂಟ್ ಹಾಕಿರಿ ಎಷ್ಟೊಂದು ಸೀರೆಗಳು ತೊಗೊತಿರಲ್ಲ ಅಂತ. ಇದ್ರೊಳಗೆ ತೊಗೊಂಡಿದ್ದು ಆ್ಯಕ್ಚುಲಿ ಟ್ರೂಲಿ ಸ್ಪೀಕಿಂಗ್ ನಾನು ಸೀರೆಗಳು ತೊಗೊಂಡಿದ್ದು ತುಂಬಾ ಕಮ್ಮಿ. ನನಗೆ ಗಿಫ್ಟ್ಗಳು ಬರೋದು ಅಥವಾ ಹಳೆ ಸೀರೆಗಳೆಲ್ಲ ಆಂಟಿದು ಸಾಕಷ್ಟು ಇಸ್ಕೊಂಡು ಬಂದಿರ್ತೀನಿ. ಸೊ ಹಾಗಾಗಿ ನಾನು ಎಲ್ಲ ಸೀರೆಗೂ ನಾನು ದುಡ್ಡು ಕೊಟ್ಟು ತೊಗೊಂಡಿರಲ್ಲ. ಸುಮಾರು ನನಗೆ ಗಿಫ್ಟ್ ಬಂದ ಮೇಲೆ ಯಾವ್ದಾರ ಒಂದು ಫಂಕ್ಷನ್ಗಳಿಗೆ ಹೋಗ್ತೀವಿ. ನಿಮ್ಗೆ ಗೊತ್ತಿರುತ್ತಲ್ವ, ಮದುವೆ ಆದಮೇಲೆ ಗಿಫ್ಟ್ ಅಂತ ಕೊಡೋದೇ ಸೀರೆ. ಏಕೆಂದರೆ ಹೆಣ್ಮಕ್ಳು ಮದುವೆ ಆದಮೇಲೆ ಸೀರೆನೇ ಉಟ್ಕೋಬೇಕು ಅಂತ. ಸೊ ಹಾಗಾಗಿ ಮದುವೆ ಮನೆ ಫಂಕ್ಷನ್ಗಳಿಗೆ ಯಾವೆಲ್ಲಿ ಹೋಗ್ತೀವೋ ಅಲ್ಲೆಲ್ಲ ಬರೀ ಸೀರೆಗಳೇ ಕೊಟ್ಟಿರ್ತಾರೆ. ಕೆಲವೊಮ್ಮೆ ಹತ್ತಿರದವರು ಆದಾಗ ಸ್ವಲ್ಪ ಚೆನ್ನಾಗಿರೋ ಸೀರೆಗಳು ಕೊಡ್ತಾರಲ್ವ, ಹಾಗಾಗಿ ಎಲ್ಲ ಸೀರೆಗಳು ಇಟ್ಕೊಂಡಿರ್ತೀನಿ ಅಷ್ಟೇ. ನಿಮಗೆ ನೋಡೋಕ್ಕೆ ನಾನು ಹಿಂದಿಂದೆಲ್ಲ ತೋರಿಸ್ತೀನಲ್ಲ, ಅವಾಗ ತುಂಬ ಇದೆ ಅಂತ ಅನಿಸುತ್ತೆ. ಬಟ್ ಸೀರೆಗಳು ತುಂಬ ಇದೆ, ಆದರೆ ಎಲ್ಲದಕ್ಕೂ ನಾನು ದುಡ್ಡು ಕೊಟ್ಟು ಪರ್ಚೇಸ್ ಮಾಡಿರೋದಲ್ಲ. ಇದು ಒಂದು ಚಂದೇರಿ ಸಿಲ್ಕ್, ಸಖತ್ತಾಗಿತ್ತು. ಇದು ಈ ಥರ ಇದೆ, ಇದೆಲ್ಲ ಉಟ್ಕೋತೀನಿ ಆ್ಯಕ್ಚುಲಿ. ಹಬ್ಬಗಳೆಲ್ಲ ಇದೆಯಲ್ಲ, ಈ ಸೀರೆಗೆ ಈ ಬ್ಲೌಸ್ನ ಸ್ಟಿಚ್ ಮಾಡಿಸ್ಕೊಂಡು. ಯಾಕೆಂದರೆ ಈ ಥರ ಬ್ಲೌಸ್ಗಳು ಆ್ಯಕ್ಚುಲಿ ನೀವು ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಇದಕ್ಕೂ ಮಾಮೂಲಿ ಎಷ್ಟೇ, ತುಂಬ ಏನೋ ಡಿಸೈನ್ ಎಲ್ಲ ಇಡ್ಸಲ್ಲ, ಪೈಪಿಂಗ್ ಇಡ್ಸಿದ್ದೀನಿ. ಆಮೇಲೆ ಎಲ್ಲದಕ್ಕೂ ಮ್ಯಾಂಡೇಟ್ರಿ ನನಗೆ ಟೈಯಿಂಗ್ ಬೇಕಿಲ್ಲಂದರೆ ಇದು ಶೋಲ್ಡರ್ ಡ್ರಾಪ್ ಆಗಿಬಿಡುತ್ತೆ. ಸೊ ಅದಾದಮೇಲೆ ಇದೊಂದು ಹೇಳಿದ್ದೆ, ಕಂಚಿ ಸೀರೆ ನನಗೆ ಗಿಫ್ಟ್ ಕೊಟ್ಟಂಥ ಸೀರೆ ಅಂತ ತೋರಿಸಿದೆ ನಿಮಗೆ, ಪ್ಲೇನ್. ಬಟ್ ಅದಕ್ಕೆ ಬ್ಲೌಸ್ ಸ್ವಲ್ಪ ಈ ಥರ ಕಲರಲ್ಲಿ ಕೊಟ್ಟಿದ್ರು. ನನಗೆ ಯಾವುದು ಇದಕ್ಕೆ ವರ್ಕ್ ಸೂಟ್ ಆಗುತ್ತೆ ಅಂತ ಅನ್ನಿಸ್ಲಿಲ್ಲ, ಪ್ಲೇನೇ ಚೆನ್ನಾಗಿದೆ ಅಂತ ಅನ್ನಿಸ್ತು ಅಂತ ಪ್ಲೇನೇ ಹೊಲಿಸಿದೆ. ಆದರೆ ಸ್ವಲ್ಪ ಡಿಸೈನ್ ಥರ ಇರಲಿ ಅಂತ ಸ್ಕ್ಯಾಲೋಪ್ ಬಾರ್ಡ್ರ್ ನಡುವೆ ಟ್ರೆಂಡ್ ಅಲ್ವಾ, ಅದನ್ನು ಹಿಂದೆ ಇಡ್ಸಿದ್ದೀನಿ, ತೋಳ್ಗೂ ಇಡ್ಸಿದ್ದೀನಿ. ಸೊ ಇಷ್ಟು ಹೊಲಿಸಿದ್ದೀನಿ. ಬಟ್ ನನಗೆ ಸ್ಟಿಚ್ಚಿಂಗ್ ಮಾತ್ರ ಯಾವಾಗಲೂ ಪರ್ಫೆಕ್ಟಾಗಿ ಇರುತ್ತೆ. ನಾನು ಯಾವುದೇ ಡ್ರೆಸ್ ಆಗಲಿ, ಸೀರೆ ಆಗಲಿ ಅಥವಾ ಸ್ಕರ್ಟ್ಸ್ ಆಗಲಿ ಪ್ರತಿಯೊಂದು ಸ್ಟಿಚ್ ಮಾಡಿಸ್ತೀನಿ ಜಾಸ್ತಿ, ಕರೆಕ್ಟಾಗಿ ಹೊಲ್ಕೊಡ್ತಾರೆ ಅಂತ. ಸೊ ಇಷ್ಟು ಕೊಟ್ಟಿದ್ದೆ, ಇಸ್ಕೊಂಡು ಬಂದಿದ್ದೀನಿ. ನಿಮ್ಗಳಿಗೆ ಡಿಸೈನ್ಗಳು ಇಷ್ಟ ಆಯಿತಾ ಅನ್ನೋದನ್ನ ನಾನು ಕಾಮೆಂಟ್ ಮಾಡಿ ತಿಳಿಸಿ. ಆಮೇಲೆ ಯಾವುದು ಬಾಟಿಕ್ ಅಲ್ಲ, ಬಾಟಿಕ್ ಪೀಸ್ಗಳೆಲ್ಲ ಅಲ್ವೇ ಇಲ್ಲ. ಯಾಕೆ ನಾನು ಅದಕ್ಕೆಲ್ಲ 1000-2000 ಎಲ್ಲ ಒಂದೊಂದು ಬ್ಲೌಸ್ಗೆ ಕೊಟ್ಟು ಡೆಫಿನೆಟ್ಲಿ ಸ್ಟಿಚ್ ಮಾಡಿಸಲ್ಲ. ಯಾಕೆ ನನಗೆ ಅದೆಲ್ಲ ವರ್ತ್ ಅಂತ ಅನ್ಸಲ್ಲ. ನಾನೇ ಡಿಸೈನ್ಗಳನ್ನ ಡೌನ್ಲೋಡ್ ಮಾಡ್ತೀನಿ, ಅವ್ರಿಗೆ ತೊಗೊಂಡೋಗಿ ಕೊಡ್ತೀನಿ. ನಂಗೊಬ್ಬರು ಮನೇಲಿ ಇಲ್ಲಿ ಹೊಲ್ಕೊಡ್ತಾರೆ, ಅಲ್ಲಿ ಕೊಟ್ಟರೆ ಅವರು ನಾನು ಏನು ಡಿಸೈನ್ ಕೊಡ್ತೀನಿ ಅದು ಪರ್ಫೆಕ್ಟಾಗಿ ಹೊಲ್ಕೊಡ್ತಾರೆ. ಸೊ ಇಷ್ಟನ್ನ ಇಸ್ಕೊಂಡು ಬಂದೆ. ಆ್ಯಂಡ್ ಸ್ವಲ್ಪ ರಿಯೋ ಆಕ್ಸೆಪ್ಟ್ನ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ರಿಯೋ ಇಲ್ಲ ನಮ್ಮ ಜೊತೆ ಅನ್ನೋದು. ಸೊ ಹಾಗಾಗಿ ನಮ್ಮ ಡೈಲಿ ಸ್ಕೆಡ್ಯೂಲ್ಗಳು ಆ್ಯಸ್ ಯೂಶ್ವಲ್ ವಾಪಸ್ಸಿಗೆ ಬಂದಿದೆ, ನಡೀತಾ ಇದೆ. ಅದು ಯಾವಾಗಲೂ ಇಲ್ಲಿರ್ತಾಳೆ, ಯಾವಾಗಲೂ ಹಾರ್ಟಲ್ಲಿ
ಮಿಸ್ ಮಾಡ್ಕೋತಾನೆ ಇರ್ತೀವಿ, ಹಿಂಗೆ ಜೀವನ ನಡೆಸ್ತಾ ಇರ್ತೀವಿ. ಸೊ ಇಷ್ಟು ನನ್ನ ಕಲೆಕ್ಷನ್ ಆಗಿತ್ತು, ಬ್ಲೌಸ್ಗಳು ಇಸ್ಕೊಂಡು ಬಂದಿರೋದು. ನಿಮ್ಗಳಿಗೆ ಏನಾರ ಇಷ್ಟ ಆಯ್ತಾ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಇನ್ನೇನಾರು ಇದ್ದರೂ ಖಂಡಿತ ಕಾಮೆಂಟ್ ಮಾಡಿ ತಿಳಿಸೋದನ್ನ ಮಿಸ್ ಮಾಡಿಬಿಡಿ. ಆಮೇಲೆ ಯಾವ್ದಾದ್ರು ಬೇರೆ ಥರದ್ದು ಟ್ರೈ ಮಾಡಿ ಈ ಥರ ಚೆನ್ನಾಗಿರುತ್ತೆ ಅಂತಂದರೆ ಡೆಫಿನೆಟ್ಲಿ ನನಗೊಂದು ಫೋಟೋನ ನೀವು ನನ್ನ ಇನ್ಸ್ಟಾಗ್ರಾಮ್ ಇದೆಯಲ್ಲ, ಸ್ವರ ಮಾಧ್ಯಮ ಅಂತ ಒಂದು ಹ್ಯಾಂಡ್ಲಲ್ಲಿ ಇನ್ಸ್ಟಾಗ್ರಾಮ್ ಇದೆ, ಅದನ್ನು ಫಾಲೋ ಮಾಡ್ತಾರೆ. ಈಗ ಅಲ್ಲಿ ಯೂಶ್ವಲಿ ಶಾರ್ಟ್ಸ್ ಹಾಕ್ತಾ ಇರ್ತೀನಿ, ಅಲ್ಲಿ ಫಾಲೋ ಮಾಡಿ ನೀವು ಅಲ್ಲಿ ನನಗೆ ಅದರ ಒಂದು ಫೋಟೋಗಳು ಅದೆಲ್ಲ ಅಟ್ಯಾಚ್ ಮಾಡ್ತೀರಾ ಅಂದರೆ ಯಾವ್ದ್ರ ಥರ ಆಗಿರ್ಬೋದು, ಇದನ್ನು ಬೇಡ ಈ ಥರ ಟ್ರೈ ಮಾಡಿ, ನೆಕ್ಸ್ಟ್ ಟೈಮ್ ಈ ಥರ ಹೋಗಿ ಇಲ್ಲಿ ತೊಗೊಳ್ಳಿ ಅಂತೆಲ್ಲ ಇದ್ರೆ ಖಂಡಿತ ಮಿಸ್ ಮಾಡಿಬಿಡಿ ಹೇಳೋದನ್ನ. ನೆಕ್ಸ್ಟ್ ವಿಡಿಯೋಲಿ ಮತ್ತೆ ನಿಮ್ಮೆಲ್ಲರನ್ನೂ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಬೈ ಬಾಯ್.